ಕೇಂದ್ರ ಸರ್ಕಾರಕ್ಕೆ ಬೆಳೆಗಾರರನ್ನು ಹರಾಜು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ರೈತರನ್ನು ವಂಚಿಸುತ್ತಿರುವ ಕೆನರಾ ಬ್ಯಾಂಕಿಗೆ ರೈತರನ್ನು ಹರಾಜಾಗುತ್ತಿರುವ ಕೆನರಾ ಬ್ಯಾಂಕಿಗೆ ರೈತರನ್ನು ಹರಾಜಾಗುತ್ತಿರುವ ಕೆನರಾ ಬ್ಯಾಂಕಿಗೆ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಒಂದು ಸರ್ಫೇಸಿ ಅನ್ನೋ ಒಂದು ಭೂತ ಈ ಕಾಯ್ದೆ ವಿರುದ್ಧ ಒಂದು ಚಳವಳಿಯನ್ನು ಹಮ್ಮಿಕೊಂಡಿದ್ವಿ ಸನ್ಮಾನ್ಯ ಸಂಸದರ ಕಚೇರಿ ಮುಂದೆ. ನಾವು ಇವತ್ತು ಸಂಸದರ ಕಚೇರಿ ಮತ್ತು ಕೆನರಾ ಬ್ಯಾಂಕ್ ಮುಂದೆನೂ ಕೂಡ ಚಳವಳಿಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಇದು ಮಾಡಿದ್ವಿ. ಏಕೆಂದರೆ ಸರ್ಫೇಸಿ ಅನ್ನೋದು ಆ್ಯಕ್ಟು ಈ ಕೇಂದ್ರ ಸರ್ಕಾರ ಮತ್ತು ಈ ರಾಷ್ಟ್ರೀಕೃತ ಬ್ಯಾಂಕ್ಗಳ ಒಂದು ಹುನ್ನಾರದ ಒಂದು ವ್ಯವಸ್ಥೆಯಲ್ಲಿ ರೈತರ ಕುಟುಂಬಗಳಿಗೆ ಮರಣ ಶಾಸನ ಬರೆಯುವಂಥ ಒಂದು ಕಾಯ್ದೆಯಾಗಿದೆ. ಹೇಗೆ ಅಂದರೆ ಒಂದು ರೈತನ ಕುಟುಂಬ ಇಂತಿಷ್ಟು ಸಾಲವನ್ನು ತಗೊಂಡಿದೆ ಅಂತಂದರೆ ಆ ಸಾಲದ ಒಂದು ತೀರುವಳಿಯನ್ನು ಮಾನವೀಯತೆಯಿಂದನಾದರೂ ಕೂಡ ನೀವು ಸಾಲ ಕಟ್ತೀರಾ, ನಿಮ್ಮ ಭೂಮಿಯನ್ನು ಹರಾಜು ಮಾಡಬೇಕಾ ಏನೋ ಕೇಳುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಹಿಡಿದೇನೆ ಆನ್ಲೈನ್ ಮುಖಾಂತರ ಎಲ್ಲೋ ಇರ್ತಾರೆ. ಆ ರೈತನಿಗೆ ಗೊತ್ತೇ ಇರೋದಿಲ್ಲ, ಅವನ ಭೂಮಿ ಹರಾಜಾಗುವಂಥ ಒಂದು ಪ್ರಕ್ರಿಯೆ ಗೊತ್ತಿರೋದಿಲ್ಲ. ಮತ್ತು ಜನಪ್ರತಿನಿಧಿಗಳು ಎಷ್ಟು ಕೇಳುಮಟ್ಟಕ್ಕಿದ್ದಾರೆ ಅಂದರೆ ಚುನಾವಣೆಯಲ್ಲಿ ಮತ ಕೇಳೋಕ್ಕೆ ಬರುವಾಗ ನಾವೆಲ್ಲ ರೈತರ ಮಕ್ಕಳು, ನಾವು ರೈತರಿಗೋಸ್ಕರ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಚುನಾವಣೆಯಿಂದ ಗೆದ್ದ ನಂತರ ಇವರು ರೈತರನ್ನ ಮರೀತಾರೆ. ಈ ದೇಶದ ವ್ಯವಸ್ಥೆ ಹೇಗಾಗಿದೆ ಅಂತಂದರೆ ಇದರ ಹುನ್ನಾರ ಏನು ರಿಯಲ್ ಎಸ್ಟೇಟು ಮತ್ತು ಈ ಭೂಮಾಫಿಯಾದರ ಒಂದು ಹಗರಣ, ಇವರ ಒಂದು ಕುತಂತ್ರದಿಂದ ಬ್ಯಾಂಕಿನವರು ಮತ್ತು ಭೂಮಾಫಿಯಾದವರು ರಿಯಲ್ ಎಸ್ಟೇಟು ಮಾಡೋವಂಥವ್ರು ಕೂಡ ಈ ರೈತರ ಭೂಮಿ ಎಲ್ಲೆಲ್ಲಿ ಇದು ಸಾಲದ ಒಂದು ಬಾಕಿ ಇದೆ ಅದನ್ನು ಕಂಡುಹಿಡ್ಕೊಂಡು ಆನ್ಲೈನ್ ಮುಖಾಂತರ ಬ್ಯಾಂಕ್ನವರಿಗೆ ಒತ್ತಾಯ ಮಾಡಿ ಇಲ್ಲ ಭೂಮಿಯನ್ನು ಹರಾಜು ಮಾಡಿ ನಾವು ಇದು ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಮಾಡ್ಕೊತೀವಿ ಅನ್ನೋ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಗಮನಕ್ಕೆ ಬಂದಿದೆ. ಇದು ಈಗಾಗಲೇ ಕೆಲವು ಹರಾಜು ಪ್ರಕ್ರಿಯೆಯನ್ನು ಕೂಡ ನಾವು ಬ್ಯಾಂಕಿಗೆ ಒಂದು ಅರ್ಜಿ ಕೊಟ್ಟು ಅದನ್ನು ಖಂಡಿಸ್ತಾ ಇದು ಮಾಡಿದ್ದೀವಿ. ಈ ಸರ್ಫೇಸಿಯನ್ನು ಕಿತ್ತೊಗಿಬೇಕು, ಸರ್ಫೇಸಿ ಕಾಯ್ದೆ ಅನ್ನೋದು ಇರಬಾರ್ದು. ಈ ಸರ್ಫೇಸಿ ಅಂದರೆ ಏನು ಅನ್ನೋದು ರೈತರಿಗೆ, ಕಾಫಿ ಬೆಳೆಗಾರರಿಗೆ ಸುಮಾರು 60 ಭಾಗ ಗೊತ್ತಿಲ್ಲ. ಸರ್ಫೇಸಿ ಅನ್ನೋದೊಂದು ಮಾರಣಾಂತಿಕವಾದಂಥ ಕಾಯ್ದೆ. ಈ ಕಾಯ್ದೆ ಒಳಗಡೆ ಏನಾಗ್ತದೆ ಅಂತಂದರೆ ರೈತರ ಗಮನಕ್ಕೆ ಬರದೇನೆ ಮಾಡುವಂಥ ಒಂದು ಕಾಯ್ದೆ ಇದು. ಈ ಚಿಕ್ಕಮಗಳೂರು ಜಿಲ್ಲೆ ಒಳಗೆ ಸುಮಾರು 150ರಿಂದ 200 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿಯ ಜನಪ್ರತಿನಿಧಿಗಳು ಯಾವುದೇ ಒಬ್ಬ ಸಂಸತ್ ಸದಸ್ಯ ಇರಲಿ, ಶಾಸಕರಿರಲಿ, ಇದ್ರ ಬಗ್ಗೆ ಏನು ಮಾಡಬೇಕು, ರೈತರ ನಿಮ್ಮ ಪರಿಸ್ಥಿತಿ ಏನು ಆಗಿದೆ ಅನ್ನೋ ಒಂದು ಕೇಳುವಂಥ ಸೌಜನ್ಯನೂ ಕೂಡ ಇಲ್ಲ. ಇವರೇನು ನಿರ್ಮಲಾ ಸೀತಾರಾಮನವರೇ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರ ಮುಂದೆ ನುಡಿದಿದ್ದೀರಿ, ನಿಮ್ಮದು ಬೂಟಾಟಿಕೆಗೋಸ್ಕರ ನುಡಿದಿದ್ದೀರಾ ಅಥವಾ ಅಂಥ ಒಬ್ಬ ಮುತ್ಸದ್ದಿ ಮುಂದುಗಡೆ ನೀವು ರೈತರ ಭೂಮಿಯನ್ನು ಆನ್ಲೈನಲ್ಲಿ ಹರಾಜು ಮಾಡೋಕ್ಕೆ ಬಿಡೋದಿಲ್ಲ ಅಂತೇಳಿ ನೀವು ಹೇಳಿದಂಥ ಮಾತನ್ನು ಉಳಿಸ್ಕೊಳ್ತೀರಾ? ಇಲ್ಲ ಅಂತಂದರೆ ನೀವು ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀರಾ? ನಿಮಗೆ ಈ ವಿಚಾರಗಳನ್ನ ನಾವು ರೈತ ಸಂಘ ಪ್ರತಿಭಟನೆ ಜೊತೆಗೆ ಮುಂದಿನ ಚುನಾವಣೆಗಳಲ್ಲಿ ನೀವು ರೈತರಿಗೆ ಮಾಡಿರುವಂಥ ದ್ರೋಹಕ್ಕೆ ಸರಿಯಾದ ಪಾಠವನ್ನು ಕಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ ಏನಾದರೂ ಬ್ಯಾಂಕ್ನವರು ಅತಿರೇಕದ ಮಟ್ಟಕ್ಕೆ ಹೋಗಿ ರೈತರ ಮನೆ ಜಪ್ತಿ ಮಾಡೋಕ್ಕೆ ಹೋದರೆ, ಹರಾಜು ಹಾಕ್ಲಿಕ್ಕೆ ಹೋದರೆ ನಿಮ್ಮ ಬ್ಯಾಂಕ್ಗಳಿಗೆ ಬೀಗ ಹಾಕುವಂಥ ಬೀಗ ಮುದ್ರೆ ಕಾರ್ಯಕ್ರಮವನ್ನು ನಾವು ಮಾಡ್ಕೊಳ್ತೀವಿ ಅಂತೇಳಿ ಕಡಾಖಂಡಿತವಾಗಿ ಉಗ್ರವಾದ ಒಂದು ಹೋರಾಟವನ್ನು ರೂಪಿಸ್ತೀವಿ ಇದ್ರ ಮುಂದೆ ಎಲ್ಲ ಬೆಳೆಗಾರರ ಜೊತೆಯಲ್ಲಿ ಸೇರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ನಮಸ್ಕಾರ.